नमस्कार, आप देख रहे हैं एफएम एक्सप्रेस न्यूज और मैं हूं आपके साथ मानवी ठाकुर। शुरुआत करते हैं आज की खास खबरों से। इसी महीने की 22 और 23 अगस्त को विजयपुर जिले को राज्य के उप लोकायुक्त फणींद्र विजयपुर जिले का दौरा करेंगे। विजयपुर जिले के लोकायुक्त एसपी टी मलेशिया ने कहा कि नगर में स्थित रंग मंदिर में जनता की शिकायतों को सुना जाएगा और जनता उप लोकायुक्त से अपनी सरकारी कामों में हुई देरी या समस्याओं का समाधान कर सकती है। लोकायुक्त एसपी टी मल्लेशा ने आज लोकायुक्त कार्यालय में आयोजित पत्रिका सम्मेलन में बात करते हुए उन्होंने कहा कि सरकारी कामकाज में जनता को होने वाली परेशानी को लेकर के लोग यहां लोकायुक्त के समक्ष अपनी शिकायतें रख सकते हैं और ये कार्यक्रम उन्होंने इसी महीने 22 व 23 अगस्त को सुबह 10 बजे से लेकर शाम के 5 बजे तक जनता की शिकायतों का समाधान यहां किया जाएगा। इसलिए लोग इस कार्यक्रम में ज्यादा से ज्यादा भाग लेकर अपनी समस्याओं का समाधान प्राप्त करें। उन्होंने विनती की इस पत्रिका सम्मेलन विजयपुर जिला डीएसपी सुरेश रेड्डी, लोकायुक्त सीपीआई आनंद भी मौजूद रहे। ವಿಜಯಪುರ ಜಿಲ್ಲೆಯ ಸಾರ್ವಜನಿಕರಲ್ಲಿ ಮತ್ತು ಜನರಲ್ಲಿ ತಮ್ಮ ಮೂಲಕ ನಾವು ಲೋಕಾಯುಕ್ತ ವಿಜಯಪುರ ಕಚೇರಿಯ ಪರವಾಗಿ ಕೋರಿಕೊಳ್ಳೋದೇನೆಂದರೆ ದಿನಾಂಕ 22 ಆಗಸ್ಟ್ 2024ರಂದು ಕರ್ನಾಟಕ ರಾಜ್ಯದ ಲೋಕಾಯುಕ್ತ ಸಂಸ್ಥೆಯ ಉಪಲೋಕಾಯುಕ್ತರಾದಂಥ ಶ್ರೀ ನ್ಯಾಯಮೂರ್ತಿ ಸನ್ಮಾನ್ಯ ಫಣೀಂದ್ರ ಸಾಹೇಬರು ಬಿಜಾಪುರ ಜಿಲ್ಲಾ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಅವರು ದಿನಾಂಕ 22ನೇ ತಾರೀಕಿನಂದು ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಬೆಳಗ್ಗೆ 10:30ರಿಂದ ಸಂಜೆ 5:30 ತನಕ ಈ ಒಂದು ಸದುಪಯೋಗವನ್ನು ನಮ್ಮ ವಿಜಯಪುರ ಜಿಲ್ಲಾ ಸಾರ್ವಜನಿಕರು ಮತ್ತು ಜನತೆ ಅವರಿಗೆ ಅವರಲ್ಲಿ ಉಂಟಾಗಿರುವಂಥ ತೊಂದರೆಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಮಾನ್ಯರವರನ್ನ ಭೇಟಿ ಮಾಡಿ ತಮ್ಮ ಅಹವಾಲುಗಳನ್ನು ಸಲ್ಲಿಸ್ಬೋದು ಅಂಥೇಳಿ ಬಿಜಾಪುರ ಜಿಲ್ಲಾ ಲೋಕಾಯುಕ್ತ ಸಂಸ್ಥೆಯ ಪರವಾಗಿ ನಾನು ಜನತೆಯಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಅದೇ ರೀತಿ ದಿನಾಂಕ 23 ಆಗಸ್ಟ್ 2024ರಂದು ಕೂಡ ಮಾನ್ಯರವರು ಅಹವಾಲುಗಳನ್ನು ಸ್ವೀಕರಿಸ್ತಾರೆ. ಈ ಎರಡೂ ದಿವಸಗಳಲ್ಲೂ ನಮ್ಮ ಬಿಜಾಪುರ ಜಿಲ್ಲಾ ಜನತೆ ಸಹಕಾರ ಕೊಟ್ಟು ಅವರ ಬಳಿ ಇರತಕ್ಕಂಥ ಅಹವಾಲುಗಳನ್ನು ಮಾನ್ಯರವರು ಬೆಂಗಳೂರಿನಿಂದ ವಿಜಯಪುರ ಜಿಲ್ಲೆಗೆ ಭೇಟಿ ನೀಡೋದ್ರಿಂದ ತಾವುಗಳೆಲ್ಲ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೋಬೇಕು ಮತ್ತು ಈ ಬಗ್ಗೆ ಮಾನ್ಯರಲ್ಲಿ ಅತಿ ಹೆಚ್ಚಿನ ತಮ್ಮಲ್ಲಿ ದೂರುಗಳಿದ್ದಲ್ಲಿ ಯಾವುದೇ ಅಹವಾಲುಗಳಿದ್ದಲ್ಲಿ ಸಲ್ಲಿಸಬೇಕು ಅಂಥೇಳಿ ವಿಜಯಪುರ ಜಿಲ್ಲಾ ಸಾರ್ವಜನಿಕರಲ್ಲಿ ಮತ್ತು ಜನತೆಯಲ್ಲಿ ನಾನು ಈ ಮೂಲಕ ಕೋರಿಕೊಳ್ತೇನೆ. ಅದು ಕಚೇರಿಗಳು ಕೂಡ ಭೇಟಿ ಕೊಡ್ತಾರೆ. ಅದು ನಾವು ಯಾವ ಕಚೇರಿ ಏನು ಅಂಥೇಳಿ ಅದನ್ನು ಸರ್ ರೀಸೆಂಟಾಗಿ ಲೋಕಾಯುಕ್ತರಿಂದ ಒಂದು ಪೊಲೀಸ್ ಸ್ಟೇಷನ್ ಸರ್ಚ್ ಮಾಡೋದು, ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡೋದು, ಆ ಥರ ಒಂದು ಏನಾದರೂ ಪ್ರೊಸೆಸ್ ನಡೆದಿಲ್ಲ ಸರ್? ಪೊಲೀಸ್ ಸ್ಟೇಷನ್ ಬಗ್ಗೆ ಅಂತ ನಾವು ಪರ್ಟಿಕ್ಯುಲರ್ ಮಾಡೋದಿಲ್ಲ. ಎಲ್ಲ ಸರ್ಕಾರಿ ಕಚೇರಿಗಳನ್ನು ಕೂಡ ಮಾಡ್ತೀವಿ. ಯಾವ ಕಚೇರಿ ಮೇಲೆ ನಮಗೆ ಸಾರ್ವಜನಿಕರಿಗೆ ಹೆಚ್ಚಿನ ಸವಲತ್ತುಗಳನ್ನ ಕೊಡಬೇಕು, ಸಾರ್ವಜನಿಕರಿಗೆ ಯಾವ್ಯಾವ್ದು ಸವಲತ್ತುಗಳನ್ನು ಸಿಗ್ತಾ ಇಲ್ಲ, ತೊಂದರೆ ಎಲ್ಲಿ ಆಗ್ತಾಯಿದೆ ಅಂಥ ಕಚೇರಿಗಳಿಗೆ ಇದು ಮಾಡ್ತೀವಿ. ಪೊಲೀಸ್ ಇಲಾಖೆ ಬಗ್ಗೆ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ತಾರೆ, ಅಲ್ಲಿ ನೀವು ದೂರುಗಳನ್ನ ಕೊಡ್ಬೋದು. ಒಂದು ವೇಳೆ ನಮ್ಮಲ್ಲಿ ಮೊನ್ನೆ ಈ ಜಿಲ್ಲೆಯಲ್ಲಿ ನಾನು ಬಂದಮೇಲೆ 2 ನಾವು ಟ್ರ್ಯಾಪ್ ಮಾಡಿದ್ದೀವಿ. ಪೊಲೀಸ್ ಇಲಾಖೆಯಲ್ಲಿ ಲಂಚಕ್ಕೋಸ್ಕರ ಬೇಡಿಕೆ ಇಟ್ಟದ್ದನ್ನು ಟ್ರ್ಯಾಪ್ ಮಾಡಿದ್ದೀವಿ. ಆ ರೀತಿ ದೂರುಗಳು ಬಂದಲ್ಲಿ ನಾವು ಕೂಡ ಕಾನೂನಿನಂತೆ ಕ್ರಮ ಕೈಗೊಳ್ತೀವಿ. ಇದ್ರ ಬಗ್ಗೆ ನಮಗೆ ಇದುವರೆಗೆ ಅಧಿಕೃತವಾಗಿ ಯಾರೂ ದೂರನ್ನು ನೀಡಿಲ್ಲ. ಇದ್ರ ಬಗ್ಗೆ ನಾವು ಕೂಡ ನಮ್ಮ ಇಲಾಖೆ ಇದರಿಂದ ಗೊತ್ತಾಯಿಲ್ಲ. ನೀವು ಹೇಳಿದ ಈಗ ಪರ್ಟಿಕ್ಯುಲರಾಗಿ ಯಾರಾದರೂ ಆ ಥರದವ್ರು ಇದ್ದರೆ ಒಂದು ದೂರು ಕೊಡ್ಬೋದು. ದೂರು ಕೊಟ್ಟಿಲ್ಲ ಅಂದರೆ ಸಾರ್ವಜನಿಕರಿಂದ ನಮಗೆ ದೂರು ಬರಬೇಕು. ಇದ್ರ ಬಗ್ಗೆ ನಾವು ದೂರು ಬಂದಲ್ಲಿ ಖಂಡಿತವಾಗಿಯೂ ನಾವು ಕಾಯ್ದೆ ಅಡಿಯಲ್ಲಿ ಏನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ತೀವಿ.